ಹಲೋ ಎವ್ರಿವನ್, ನಮಸ್ತೆ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಇವತ್ತು ಕಾಳಾಪುರದಲ್ಲಿರೋ ಚೆನ್ನಕೇಶವ ಸ್ವಾಮಿಗೆ ಹೋಗ್ತಾಯಿದ್ವಿ, ದೇವಸ್ಥಾನಕ್ಕೆ. ಇಲ್ಲಿ ಹೈವೇ ಮೇಲೆ ಹೋಗ್ತಾಯಿದ್ವಿ, ಶಿರಾ ಮತ್ತು ತುಮಕೂರು ಹೈವೇ ಮೇಲೆ. ಇದು CB ದೇವಸ್ಥಾನ ಎಂಟ್ರೆನ್ಸು. ಅಲ್ಲಿ ನಮ್ಮ ಅತ್ತೆ ಮಗಳು ದೇವ್ರು ಮಾಡಿದರು, ಹಾಗಾಗಿ ಅಲ್ಲಿಗೆ ಹೊರಟ್ವಿ. ಅದು ಗುಡ್ಡದಲ್ಲಿ ಇದ್ದಿದ್ದು. ಹೊರಟಿದ್ದೆ 12:30 ಆಗಿತ್ತು. ಅಲ್ಲಿಗೆ ಹೋಗಿ ತಲುಪೋ ಅಷ್ಟೊತ್ತಿಗೆ 2 ಗಂಟೆ ಆಯಿತು. ಕರೆಕ್ಟಾಗಿ ಊಟ ಟೈಮಿಗೆ ಹೋದ್ವಿ. ರೋಡು ಸಹ ಚೆನ್ನಾಗಿರಲಿಲ್ಲ ಅಲ್ಲಿ. ಅವಳವ್ರ ಜೊತೆ ಎಲ್ಲ ಮಾತಾಡ್ತಾಯಿದ್ಲು. ಇವಳೇ ನಮ್ಮ ಅತ್ತೆ ಮಗಳು. ಅತ್ತೆ ಅಂದರೆ ನಮ್ಮ ಅಮ್ಮರ ಅಣ್ಣನ ಹೆಂಡ್ತಿ. ಇವ್ರು ಕಾಳೆನಹಳ್ಳಿ ಇವ್ರದ್ದು, ಅದು ಮಂದೇವ್ರವ್ರದ್ದು. ಹಾಗಾಗಿ 5 ವರ್ಷಕ್ಕೊಂದ್ಸಲ ಅಲ್ಲಿ ದೇವ್ರು ಮಾಡ್ತಾರಂತೆ ಇವರು ಮಂದೇವರಲ್ಲಿ. ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ಊಟ ಎಲ್ಲ ಮಾಡ್ತಾಯಿದ್ರು ಅವ್ರೂರವರೇ ಇವ್ರಿಗೆ. ಅವರು ಸಹ ಒಂದು ಬಸ್ ಏನೋ ಮಾಡಿದ್ರಂತೆ, ಒಂದು ಬಸ್ಸಿನ ಜನ ಬಂದಿದ್ದರು. ದೇವಸ್ಥಾನಕ್ಕೆ ಹೋಗೋಣ ಅಂತ ಮೇಲೆ ಹತ್ತೊಟ್ವಿ. ಸ್ವಲ್ಪ ಗುಡ್ಡನೇ, ಅದು ಗುಡ್ಡದಲ್ಲೇ ಇರೋದು ದೇವರು. ಊರೆಲ್ಲ 1-2 ಕಿಲೋಮೀಟ್ರು ಊರು. ಗುಡ್ಡದಲ್ಲಿ ದೇವಸ್ಥಾನ ಇರೋದು. ಅವರು ಮುಂಚೆನೇ ಹೋಗಿ ಬೆಳಗಿನ ಜಾವ 3 ಗಂಟೆಗೆ ಎದ್ದೋಗಿ ಅಭಿಷೇಕ ಎಲ್ಲ ಮಾಡಿಸಿ ಮರಿ ಎಲ್ಲ ಕುಯ್ದು ದೇವ್ರು ಅದೇ ಪೂಜೆ ಊಟಕ್ಕೆಲ್ಲ ಭಟ್ರನ್ನೆಲ್ಲ ಕರ್ಕೊಂಡು ಹೋಗಿದ್ರಲ್ವ, ಅಡುಗೆ ಎಲ್ಲ ಮಾಡಿಸಿದ್ರು. ಬರೋರಿಗೆಲ್ಲ ಲೇಟಾಗಿ ಹೇಳಿದರು. 2 ಗಂಟೆಗೆ ಊಟ ಅಷ್ಟೊತ್ತಿಗೆ ಹೇಳಿದರು. ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಹೊರಟ್ವಿ. ಊಟ ಮಾಡಿ ಹೋಗೋರೆಲ್ಲ ಹೋಗ್ತಾಯಿದ್ರು. ನಾವು ಈಗ ಸಹ ಊಟಕ್ಕೆ ಕೂತ್ಕೊಂಡು ಊಟ ಎಲ್ಲ ಚೆನ್ನಾಗಿತ್ತು. ಊಟ ಎಲ್ಲ ಮಟನ್ನು, ಚಿಕನ್ ಫ್ರೈ, ಬೋಟಿ ಗೊಜ್ಜು, ಬಿಸಿ ಬಿಸಿ ಮುದ್ದೆ. ನಾವೆಲ್ಲ ನಮ್ಮ ಅತ್ತೆಯವರು, ನಮ್ಮ ಅಮ್ಮರ ಅಣ್ಣನ ಹೆಂಡ್ತಿ, ಅವ್ರ ಮಗಳು, ಮೊಮ್ಮಗಳು, ನಮ್ಮ ಅಕ್ಕ ಫೋಟೋ ಎಲ್ಲ ತೆಗೆಸ್ಕೊಂಡು ಅವರು ಹೊರಟರು. ಬಸ್ಸಲ್ಲಿ ಬಂದಿದ್ರಲ್ವ ಅವ್ರ ಊರಿಂದ, ಅವರು ಸಹ ಹೊರಟ್ರು. ನಾವು ಹೊರಟ್ವಿ. ಊಟ ಮಾಡ್ಕೊಂಡೇನು ಜಾಸ್ತಿ ಹೊತ್ತಿರಲಿಲ್ಲ, ಒಂದು 1/2 ಅವರ್ ಇದ್ದು ಹೊರಟ್ವಿ. ಅಲ್ಲೇ 3 ಗಂಟೆ ಆಗಿತ್ತು ನಾವು ಹೊರಟಾಗ. ಹೋಗ್ಬೇಕಾದ್ರೆ ಸ್ವಲ್ಪ ದೂರನೇ ಅನ್ನಿಸ್ತು, ಬರಬೇಕಾದ್ರೆ ರೋಡ್ ಮಿಸ್ ಆಗಿ ಹತ್ರನೇ ಆಯಿತು. ಇದು ದೊಡ್ಡಾಲ್ಮರದಿಂದ ಇನ್ನು ತಾಳಗುಂದ ಮತ್ತು ತರೂರು ಬಿಟ್ಟು ಹೋಗ್ಬೇಕಿತ್ತು ಈ ದೇವಸ್ಥಾನಕ್ಕೆ. ಬರಬೇಕಾದ್ರೆ ಸ್ವಲ್ಪ ಒಂದು 10 ಕಿಲೋಮೀಟ್ರು ಹತ್ರನೇ ಆಯಿತು ಅಂತ ಹೇಳ್ಬೋದು. ಇಲ್ಲಿ ನಮ್ಮ ಅತ್ತೆಯರಿದ್ದಾರೆ, ಇಲ್ಲೇ CB ಹತ್ರ. ಅವ್ರ ಮನೆಗೆ ಹೋಗೋಣ ಅಂತ ಇಷ್ಟು ಹತ್ರ ಬಂದಿದ್ದೀವಿ ಅಂತ ಹೇಳ್ಬಿಟ್ರು. ಪೆಟ್ರೋಲ್ ಹಾಕ್ಸೋಣ ಅಂತ ಬಂದ್ವಿ. ಅವ್ರು ಜಾಸ್ತಿ ಬರಲ್ಲ, ಹಾಗಾಗಿ ನಾವೇ ಹತ್ರ ಬಂದಿದ್ದೀವಲ್ವ, ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ ಅವ್ರ ಮನೆ ಹತ್ರ. ನಮ್ಮ ಮಾವ ಅಲ್ಲೇ ಕುರಿ ಬಿಟ್ಕೊಂಡಿದ್ರು. ಇಲ್ಲಿ ನಮ್ಮತ್ತೆ ಆಗ ಪೂಜೆ ಮಾಡ್ತಿದ್ರು. ಅಲ್ಲೇ ಇಲ್ಲಿಗೆ ಬಂದಾಗ 4:15 ಆಗಿತ್ತು. ನಮ್ಮತ್ತೆ ಟೀ ಮಾಡ್ತೀನಿ ಅಂತ ಮಾಡ್ತಾಯಿದ್ರು. ನಾವು ಆಗಿನ ಊಟ ಮಾಡ್ಕೊಂಬಂದಿದ್ವಲ್ವ ಅಲ್ಲಿ ನಾನ್ ವೆಜ್ಜ, ಹಾಗಾಗಿ ಟೀ ಕುಡಿದು ನಮ್ಮ ಮಾವನೂ ಬಂದರು. ಮಾತಾಡಿಸ್ಕೊಂಡು ಮತ್ತು ಒಂದು ಸ್ವಲ್ಪ ಹೊತ್ತು ಮಾತುಕತೆ ಇದ್ದೇ ಇರುತ್ತಲ್ವ ಅಲ್ಲೇ, ಜಾಸ್ತಿ ದಿನ ಆದಮೇಲೆ ಹೋಗಿರೋದು. ಹಾಗಾಗಿ ಅವ್ರ ಮನೆ ಇಲ್ಲಿ ಸೈಡ್ ತಗೊಂಡು ಮನೆ ಕಟ್ಕೊಂಡಿರೋದು ಅವರು. ಓಕೆ, ಬಾಡಿಗೆ ಅವರಾ? ಮಳೆಗಾಲ ಎದ್ರೆ ದೊಡ್ಡ ಸಣ್ಣ ನೋಡು ಸುರಿದು ಹೋಗ್ತಾವ. ಇವರು ಹಳೆ ಮನೆ ಒಳಗು ಫಿಶ್ ಟ್ಯಾಂಕ್ ಐತೆ. ಹಳೆ ಮನೆಲ್ಲ ಇದು ಲಕ್ಷ್ಮಿ ಮನೆ ಒಳ್ಳೇದಿದೆ. ಇದು ಮುಚ್ಚಬಾಕ್ಲ ಪೂಜೆ ಮಾಡ್ತಿದ್ ಫಸ್ಟ್ ನಾನು. ಇವತ್ತು ಅಲ್ಲಿ ಮಾಡ್ದೆ, ಅವ್ನು ಇಲ್ಲೇ ಮಾಡಮ್ಮ ಅಂದಲ್ಲ. ಇಲ್ಲಿ ಮಾಡೋರು ಇಲ್ಲಿ ಮಾಡೋದು ಡೈಲಿ ಎಲ್ಲ ಸಾರ್ಸೋದು ಗುಡ್ಸೋದು ಎಲ್ಲ ಐತಿ.
ಈಗ ಹೂವು ತೆಗ್ದು ಎಲ್ಲ ಕಸ ಗುಡಿಸಿ ಸ್ನಾನ ಮಾಡ್ಕೊಂಡು ಸಾಯಂಕಾಲ ಹೊತ್ತು ನಾವು 6:30 7 ಗಂಟೆಯಿಂದ ಬಂದು ಎಲ್ಲ ಕೆಲಸ ಮಾಡಿ 9 ಗಂಟೆ 9:30 ತನಕ ಧಾರಾವಾಹಿ ಇಲ್ಲಿ ಟಿವಿ ಐತಲ್ಲ ಇಲ್ಲೇ ನೋಡ್ತೀರಾ. ಸೀರಿಯಲ್ ಅಲ್ಲಿಂದ ಅಲ್ಲೇ 4:15 ಆಗಿತ್ತು. ಹೊರಟು ಸ್ವಲ್ಪ ಮೋಡ ಮುಚ್ಕೊಂಡಿತ್ತು ಅವತ್ತು ಬರಬೇಕಾದ್ರೆ. ಹೋಗ್ಬೇಕಾದ್ರೂ ಅಷ್ಟೇ ಮೋಡ ಮುಚ್ಕೊಂಡಿತ್ತು, ಸ್ವಲ್ಪ ಮಳೆ ಆಗಿತ್ತು. ಹಾಗಾಗಿ ಶನಿವಾರ ಸ್ವಲ್ಪ ಮಳೆ ಆಗಿತ್ತಲ್ಲ, ಹಾಗಾಗಿ ಸ್ವಲ್ಪ ಮೋಡ ಮುಚ್ಕೊಂಡಿತ್ತು. ಭಾನುವಾರನೂ ಸಹ ನಾವು ಮನೆಗೆ ಬಂದು ಒಂದು ಹಾಫ್ ಆನ್ ಅವರ್ಗೆಲ್ಲ ಜೋರು ಮಳೆನೂ ಸಹ ಬಂತು. ಇವತ್ತಿನ ಭಾನುವಾರದ ವ್ಲಾಗ್ ಇದಾಯಿತು ಫ್ರೆಂಡ್ಸ್. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಂಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.